ಗುರುದೇವ, ಒಂದು ಮಾತನಾಡೋದಿತ್ತು. ಏನ್ ಹೇಳ? ಅದು ಆ ದತ್ತು ಬಂದು ನನಗೆ ಹೇಳ್ದ, ನಿಮ್ಗೆ ಅದು ಊಟದಲ್ಲಿ ಮಾಂಸ ಬೇಕು ಅಂದ್ರಂತೆ. ನೋಡ್ತೀನಿ ಕೊಟ್ಟಿಗೆಯಲ್ಲಿ ಬಾಳು ಏನ್ ಮಾಡ್ತಾನೆ ಅಂತ. ನೋಡು ಬಾಳು, ಅವಳಿಗೂ ಗೊತ್ತಾಯ್ತು ನೀನ್ ಬಂದಿದ್ದು. ಅವಳು ನಿನ್ನ ಗುರ್ತು ಹಿಡಿದ್ಲು. ಇಲ್ಲಿ ನೋಡು, ಈ ಹಸು ಇದೆ ಅಲ್ವಾ, ಇದು ಮೇವು ತಿಂತಾನೆ ಇರ್ಲಿಲ್ಲ. ನೀನ್ ಕೊಟ್ಟೆ ಅಂದ್ರೆ ಅವಳು ಮೇವು ತಿಂತಾಳೆ. ತಿಂತಾಳೆ ಇವಳು. ಏನಪ್ಪ, ಏನಾಗಿದೆ ನಿಮ್ಗೆ? ಈ ತರ ತೊಂದರೆ ಕೊಡೋದು ಒಳ್ಳೇದಲ್ಲ. ಹಾ, ಅರೆ ಅಷ್ಟೆಲ್ಲ ಆಡಿ ಹೊಗಳ್ತಾರೆ ನಿಮ್ನವರು, ಆದ್ರೆ ನೀವ್ಯಾಕೆ ಉಪವಾಸ ಇರ್ತೀರಾ? ಇನ್ನು ಮಾತಾಡ್ತಾನೆ ಇದೀಯಾ? ನಾನ್ ಅನ್ಕೊಂಡೆ ಹಸು ಮೇವ್ ತಿನ್ನೋಕ್ ಶುರು ಮಾಡಿದೆ ಅಂತ. ಪ್ರೀತಿಯಿಂದ ಕೊಟ್ರೆ ಯಾಕೆ ತಿನ್ನಲ್ಲ ಇವರು? ನಾವೇನ್ ಕೋಪದಿಂದ ಮೇವ್ ತಿನ್ನೋ ಕೊಡ್ತೀವ ಅದಕ್ಕೆ? ನೀವು ಇರಿ, ಸ್ವಲ್ಪ ಜಾಸ್ತಿ ಮಾತಾಡ್ಬೇಡಿ. ಹಸುಗಳು ಭಯ ಬೀಳ್ತವೆ. ಬಾಳು, 3 ದಿನದ ನಂತರ ಮೇವು ತಿಂತಾ ಇರೋದ್ ನೋಡು. ನೀನ್ ಕೊಟ್ಟೆ ಅಲ್ವಾ, ಅದಕ್ಕೆ ಈಗ ಮೇವು ತಿಂತಾ ಇದೆ. ಅವಳ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಆದ್ರೆ ಬಾಳು, ನೀನ್ ಇಲ್ಲಿಗೆ ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು ನೋಡು. ನಾನ್ ಅದಕ್ಕೆ ಔಷಧೋಪಚಾರ ಮಾಡಿದ್ದೆ, ಅದ್ರ ಬಗ್ಗೆ ಹೇಳ್ತಿಲ್ಲ. ಸುಮ್ನೆ ಅನಾವಶ್ಯಕವಾಗಿ ಬಾಳುನ್ ಹೊಗಳೋದು. ಬಾಳು, ಅವ್ರು ಏನಾದ್ರೂ ಹೇಳಿ ಅದ್ರ ಕಡೆ ಗಮನ ಕೊಡ್ಬೇಡ. ಇದೆಲ್ಲದ್ರೂ ಲೆಕ್ಕಾಚಾರ ಹೇಗ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಆದಾಯ ಕಡಿಮೆ, ಆದ್ರೆ ಕೊಡೋದ್ ಮಾತ್ರ ಜಾಸ್ತಿ ಆಗಿದೆ. ಆಗಿತ್ತು ನಮ್ ಹಸು ಉಪವಾಸ ಇದ್ದು, ಆದ್ರೆ ಇವತ್ ಬಾಳು ಮಾಮ ಬಂದ, ಅವನ್ ಕೈಯಿಂದ ನಮ್ ಹಸು ಮೇವು ತಿಂತು. ಓ ಹೌದಾ, ಒಳ್ಳೇದಾಯ್ತು. ರೀ, ನೀವ್ ಹೀಗೆ ಕೇಳ್ತಾ ಇದ್ದೀರಾ? ನಿಮ್ಗೆ ಸಂತೋಷ ಆಗ್ಲಿಲ್ವಾ? ಅಯ್ಯೋ, ನಮ್ ಹಸುವಿನ ಪ್ರಾಣ ಉಳೀತು. ಇದು ಒಳ್ಳೆ ವಿಚಾರನೇ ಅಲ್ವಾ? ರೀ, ನಾನೊಂದ್ ವಿಷಯ ಹೇಳ. ಬಾಳುನ ನಾವು ಮತ್ತೆ ನಮ್ ಮನೇಲಿ ಇಟ್ಕೊಳ್ಳೋಣವಾ? ನನಗೇನು ಅಭ್ಯಂತರ ಇಲ್ಲ, ಆದ್ರೆ ಅವನ್ಗಿದು ಇಷ್ಟ ಆಗಲ್ಲ. ಅವಳ ಜೊತೆ ಯಾರ್ ವಾದ ಮಾಡ್ತಾರೆ ಹೇಳು? ರೀ, ನೀವೇ ಮಾತಾಡಿ ಅತ್ತೆ ಜೊತೆ, ಅದ್ರ ಬಗ್ಗೆ ಈಗ್ಲೇ ತೀರ್ಮಾನ ಮಾಡೋಣ. ಹಾ, ಆಯ್ತಾ ನಿಂದು? ಹಾಡಿ ಹೊಗಳಿ ಎಲ್ಲ ಆಯ್ತಾ ನಿಂದು ಗಂಡನ ಹತ್ರ? ಅವ್ವ, ನೀನ್ ಕೋಪ ಮಾಡ್ಕೋಬೇಡ, ಬಾ ಕೂತ್ಕೋ ಇಲ್ಲಿ. ಅಯ್ಯೋ, ನಾನ್ ಔಷಧಿ ಕೊಟ್ಟಿದ್ದೆ, ಅದಕ್ಕೆ ಈಗದು ಮೇವ್ ತಿಂತಾ ಇದೆ. ಬಾಳುಗೂ ಇದಕ್ಕೆ ಏನ್ ಸಂಬಂಧ ಇಲ್ಲ. ಸೇಠ್ಜಿ, ಬರ್ತೀನಿ ನಾನು. ಮನೇಲೆಲ್ಲ ಕಾಯ್ತಾ ಇರ್ತಾರೆ ನನ್ಗಾಗಿ. ರೀ, ಅವ್ರ ಜೊತೆ ಬಾಳು ಬಗ್ಗೆ ಮಾತಾಡಿ. ಬಾಳು, ನೀನು ನಮ್ಗಿಷ್ಟು ದೊಡ್ಡ ಕೆಲಸ ಮಾಡ್ಕೊಟ್ಟಿದ್ಯಾ.
ನಮ್ಮೆಲ್ಲರ ಆಸೆ ಏನು ಅಂದ್ರೆ ನೀನ್ ಇನ್ಮೇಲೆ ನಮ್ಮನೇಲೇ ಇರ್ಬೇಕು ಅಂತ. ನನಗೆ ಇದೆಲ್ಲ ಆಗಲ್ಲ. ಅಯ್ಯೋ, ಮೆತ್ತಿಗೆ ಹೇಳ, ಯಾರಾದ್ರೂ ಕೇಳಿಸ್ಕೋತಾರೆ. ಹಾ, ರೀ, ನೀವು ಅಷ್ಟು ದೂರದಿಂದ ದಣ್ಣ ಸುಸ್ತಾಗಿ ಬಂದಿದ್ದೀರಾ. ನಾನು ನಿಮ್ಗೆ ಊಟ ಬಡಿಸ್ತೀನಿ, ನಡೀರಿ. ಹಾ. ಏ, ಬನ್ನಿ. ಊಟ ಮಾಡೋದ್ ಹಾಗಿರ್ಲಿ. ಚಂದು, ನಮ್ಮ ಹತ್ರ ಕಪಾಟಲ್ಲಿ ಏನ್ ವಸ್ತುಗಳಿದ್ಯೋ ಅದನ್ನೆಲ್ಲ ಮೊದ್ಲು ಹೊರಗಡೆ ತೆಗ್ದಿಡೋಣ ಅಷ್ಟೇ. ಸರಿ ಅವ್ವ, ನಾನು ಮೊದಲು ಅವ್ವ ಹೇಳಿದ ಕೆಲಸ ಮಾಡ್ತೀನಿ. ನಾನ್ ನೋಡ್ತೀನಿ. ಬಾಳು, ಹೇ ಬಾಳು, ನನಗೆ ತುಂಬಾ ಭಯ ಆಗ್ತಿದೆ. ಆದ್ರೆ ನಿನಗೆ ಭಯ ಆಗ್ತಿಲ್ವಾ? ಏನ್ ಭಯ? ಏನ? ಏನ್ ಭಯನಾ? ಅಯ್ಯೋ ಮಾರಯ್ಯ, ನಿನಗೆ ಯಾಕೆ ಭಯ ಆಗ್ತಾ ಇದೆ? ಭಯ ಏನಕ್ಕೆ ಅಂದ್ರೆ ದರೋಡೆಕೋರರು ಬಂದಿದ್ದಾರೆ ಊರಿಗೆ. ಅವ್ರ ಕೈಯಲ್ಲಿ ಕತ್ತಿ, ಕೊಡ್ಲಿ, ದೊಣ್ಣೆ ಎಲ್ಲಾನು ಇರುತ್ತೆ. ನಮ್ ಪ್ರಾಣನೇ ಹೋಗ್ಬಿಡ್ಬೋದು. ಹಾಗಾದ್ರೆ ಏನ್ ಮಾಡೋದು ಈಗ? ನಾನಂತೂ ಮನೆಗೆ ಹೋಗ್ತೀನಿ. ದಾರಿ ಮಧ್ಯ ಯಾರಾದ್ರೂ ನೀನ ಇಟ್ಕೊಂಡ್ರು ಅಂದ್ರೆ? ಆ ಕಡೆ ಬಾವಿ, ಈ ಕಡೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನ್ ಇಲ್ಲೇ ಕೂತ್ಕೋ. ಏನಂದೆ? ಅಯ್ಯೋ ಮಾರಯ್ಯ, ನೀನ್ ಇಲ್ಲೇ ಕೂತ್ಕೋ. ಬಾಳು, ನನಗ್ ತುಂಬಾ ಭಯ ಆಗ್ತಿದೆ. ನಿನ್ಗೆ ಯಾಕೆ ಆಗ್ತಿಲ್ಲ ಅದು? ಯಾರ್ಯಾರಿಂದ ನಿನ್ಗೆ ಭಯ ಆಗುತ್ತೋ ಅವರೆಲ್ಲ ನನ್ನ ನೋಡಿದ್ರೆ ಭಯ ಪಡ್ತಾರೆ. ಅವ್ವ, ಮನೇಲಿ ಯಾವೆಲ್ಲ ಬಂಗಾರ ಒಡವೆ ಇತ್ತೋ ಅದನ್ನೆಲ್ಲ ನಾನು ಒಂದ್ ಕಡೆ ಭದ್ರವಾಗಿ ಬಚ್ಚಿಟ್ಟಿದ್ದೀನಿ. ಈಗ ಇದೊಂದ್ ರಾತ್ರಿ ಹೇಗೋ ಕಳೆದೋಯ್ತು ಅಂದ್ರೆ ಅಷ್ಟೇ ಸಾಕು ನೋಡು. ಆ ಬಾಳು ಬಂದ್ಮೇಲೆನೆ ಈ ಮನೆಯಲ್ಲಿ ಮತ್ತಿದೆಲ್ಲ ಶುರು ಆಗಿದ್ದು. ಅಯ್ಯೋ ಅವ್ವ, ಹೀಗ್ಯಾಕೆ ಹೇಳ್ತಾ ಇದ್ಯಾ ನೀನು? ಕೂತ್ಕೊಳ್ಳಪ್ಪ. ಏನಪ್ಪ, ನಿನ್ ತಾಯಿಗೆ ಇನ್ನೂ ಆರೋಗ್ಯ ಸುಧಾರಿಸಿಲ್ವಾ? ಹೌದಲ್ವಾ? ಅದು ಹಾಗೆ ಆಗುತ್ತಪ್ಪ. ಈಗ ಅವಳಿಗೆ ವಯಸ್ಸಾಗಿದೆ, ಇನ್ನು ಎಷ್ಟು ದಿನ ಅವಳು ಬದುಕ್ತಾಳೆ? ಅವಳ ದೇಹ ಸುಸ್ತಾಗಿದೆ. ಇಲ್ಲಿವರೆಗೂ ಮನಸ್ಸಿನಿಂದ ಸೇವೆ ಮಾಡಿದ್ಯಾ ಅಲ್ವಾ? ಇನ್ನು ಎಷ್ಟು ಆಸೆ ಇಟ್ಕೊಳ್ತೀಯ? ಮನುಷ್ಯನದು ಹೀಗೆ ನಡೆಯುತ್ತದಪ್ಪ. ಇವತ್ತಿರ್ತಾರೆ, ನಾಳೆ ಇರೋದಿಲ್ಲ. ಸರಿ, ಏನು ಯೋಚನೆ ಮಾಡಬೇಡ. ಮುಂದೆ ಬಾ, ಇಲ್ಲಿ ಬಾ. ಈ ಭಂಡಾರವನ್ನು ತಗೋ, ಮತ್ತೆ ಇದನ್ನು ಅವಳು ಕೊಡು. ದತ್ತು ಅಣ್ಣ, ಒಂದ್ ವಿಷಯ ಹೇಳೋದಿದೆ. ಮತ್ತೆ ಮಾತಾಡಪ್ಪ. ಅಣ್ಣ, ಅದನ್ನೆಲ್ಲ ಹಾಗೆ ಹೇಳೋದಿಕ್ಕಾಗೋದಿಲ್ಲ. ಸ್ವಲ್ಪ ಈ ಕಡೆ ಬನ್ನಿ. ಏನ್ ವಿಷಯ? ಅರೆ ದತ್ತು ಅಣ್ಣ, ಮಹಾರಾಜರು ಹೇಳ್ತಾ ಇದ್ರು ಬಂದಾಗ್ನಿಂದ ಅಂಬ್ಲಿ ರೊಟ್ಟಿ ಇಷ್ಟೇ ಊಟ ತಿಂದಿರಾ. ಈಗ ಅವ್ರಿಗೆ ಮಾಂಸದ ಊಟ ಬೇಕಂತೆ. ಅಣ್ಣ, ಈಗೇನ್ ಮಾಡೋದು? ಅರೆ ಮಾರಾಯ, ನನಗೇನು ಗೊತ್ತಾಗ್ತಿಲ್ಲ ನೋಡು. ಆದ್ರೆ ಅವ್ರಿಗೆ ಮಾಂಸದ ಊಟ ಬೇಕಾಗುತ್ತೆ. ಅಯ್ಯೋ ಮಾರಾಯ, ಇದಂತೂ ತುಂಬಾ ದೊಡ್ಡ ಧರ್ಮ ಸಂಕಟನೇ ಆಗೋಯ್ತು. ಆದ್ರೆ ಇದು ನಮ್ ಬಿಡಾರದಲ್ಲಿ ನಡೆಯೋದಿಲ್ಲ ನೋಡು. ದತ್ತು ಅಣ್ಣ, ನೀವೊಂದ್ ಕೆಲ್ಸ ಮಾಡಿ, ಮಾಮ ಅವ್ರ ಹತ್ರ ಮಾತಾಡಿ. ಇಲ್ಲಿ ನೋಡಿ, ನನ್ಗಂತೂ ಧೈರ್ಯ ಇಲ್ಲ, ಆಯ್ತಾ? ಸರಿ, ಹಾಗಾದ್ರೆ ನಾನ್ ಮಾತ್ರ ಮಾತಾಡ, ನೀನು ಬಾ. ಮಾಮ, ನಿಮ್ಗೊಂದು ವಿಷಯ ಹೇಳೋದಿತ್ತು. ಅರೆ, ನಾನು ಈ ಜೊತೆ ಮಾತಾಡ್ತಾ ಇದ್ದೀನಲ್ವಾ, ಆಮೇಲೆ ಮಾತಾಡು. ಮಾಮ, ಅದು ವಿಷಯ ಆಗಿದೆ. ಸರಿ, ಹೇಳು. ಮಾಮ, ಕಿವಿಲ್ ಹೇಳ ನಾನು. ಈಗ ಸರಿ, ಹೇಳು. ಮಾಮ, ಮಹಾರಾಜರು ಹೇಳ್ತಾ ಇದ್ದಾರೆ ಅವ್ರಿಗೆ ಮಾಂಸದ ಊಟ ಬೇಕಂತೆ. ಅಯ್ಯೋ ದೇವ್ರೆ,
ಇದು ತುಂಬಾ ತೊಂದರೆನೇ ಆಯ್ತು. ಸರಿ, ನೋಡ್ತೀನಿ ಏನ್ ಮಾಡಕ್ಕಾಗುತ್ತೆ ಅಂತ ನೋಡ್ತೀನಿ ನಾನು. ನೀವು ನಿಮ್ ಕೆಲಸ ಮಾಡ್ಕೊಳ್ಳಿ, ಹೋಗಿ. ಸರಿ ಮಾಮ. ಸರಿ, ಆ ಬಾಳುನ ಮಾಧುನಲ್ಲಿ ಕರ್ಸೋ. ಅಮ್ಮ, ಅದರ ಅವಶ್ಯಕತೆ ಏನಿದೆ? ಅವರು ಒಳಗಡೆ ಕೂಡ ಬಂದಿಲ್ಲ. ಮತ್ತೆ ನನ್ ತಟ್ಟೆ ಎಲ್ಲಿಗೆ ಹೋಯ್ತು? ಅದೇನು ಇಲ್ಲ, ನಾನೇ ಕರಿತೀನಿ. ಬಾಳು, ಹೇ ಮಾಧವ. ಇಷ್ಟ ಬೇಗ ಅಡ್ಗೆ ಆಗ್ಬಿಡ್ತಾ? ಹಾ, ನೀನ್ ಸಲುವಾಗಿ ಬಾಸುಂದೆ ಪೂರಿ ಆಗಿದೆ. ಏನಾಯ್ತು ಅಮ್ಮನವ್ರೆ? ದೇವ್ರ ಮನೇಲಿರೋ ತಟ್ಟೆ ಎಲ್ಲಿ ಹೋಯ್ತು? ದಿನ ನಾನು ಪೂಜೆ ಮಾಡ್ತಿದ್ದಲ್ಲ ಅದು. ನಾನಂತೂ ಒಳಗಡೆ ಸಹ ಬಂದಿಲ್ಲ. ನನಗದೆಲ್ಲ ಗೊತ್ತಿಲ್ಲ. ನನಗೆ ನಾನ್ ಪೂಜೆ ಮಾಡೋ ತಟ್ಟೆ ಬೇಕು ಅಷ್ಟೇ. ನಿಮ್ಗೆ ತಟ್ಟೆ ಏನೋ ಬೇಕು ನಿಜ, ಆದ್ರೆ ತರೋದೆಲ್ಲಿಂದ? ಅದನ್ನ ನೀ ನೋಡ್ಕೋ. ಎಲ್ಲಿವರೆಗೂ ನನ್ ತಟ್ಟೆ ಸಿಗೋದಿಲ್ವೋ ಅಲ್ಲಿವರೆಗೂ ನಾನು ಅನ್ನ ನೀರು ಏನನ್ನು ಮುಟ್ಟಲ್ಲ. ಗುರುದೇವ, ಒಂದು ಮಾತನಾಡೋದಿತ್ತು. ಏನ್ ಹೇಳ? ಅದು ಆ ದತ್ತು ಬಂದ್ ನನ್ಗೆ ಹೇಳ್ದ, ನಿಮ್ಗೆ ಅದು ಊಟದಲ್ಲಿ ಮಾಂಸ ಬೇಕು ಅಂದ್ರಂತೆ. ಹೌದು. ಆದ್ರೆ ಅದ್ ಹೇಗೆ ಅಂತಂದ್ರೆ ನಮ್ ಬಿಡಾರದಲ್ಲಿ ಇಲ್ಲಿವರೆಗೂ ಎಂದು ಅದನ್ನೆಲ್ಲ ಮಾಡಿಲ್ಲ. ನನಗ್ ಗೊತ್ತಿದ್ಯಪ್ಪ, ಆದ್ರೆ ನನಗ್ ತಿನ್ನೋ ಆಸೆ ಆಗಿದೆ ಬಾಳು. ತುಂಬಾ ಹಸುವಾಗಿದೆ. ಆಯ್ತು ಗುರುದೇವ, ನಾನು ಏನಾದ್ರೂ ಮಾಡ್ತೀನಿ ನಿಮ್ಗೆ. ಅಮ್ಮ, ನಾವ್ ಎಲ್ಲ ಕಡೆ ಆ ತಟ್ಟೆನ ಹುಡುಕಿದ್ವಿ. ಮನೆ ಮೂಲೆ ಮೂಲೆ ಕೂಡ ಬಿಡ್ಲಿಲ್ಲ. ಪೂರ್ತಿ ವಾಡೆಯಲ್ಲಿ, ಅಂಗಳದಲ್ಲಿ, ಅಡಿಗೆ ಮನೆಯಲ್ಲಿ ಎಲ್ಲ ಕಡೆ ಹುಡುಕಿದ್ವಿ. ಆ ತಟ್ಟೆ ಎಲ್ಲೂ ಸಿಗ್ಲಿಲ್ಲ. ನೀವು ಹೇಳಿದ ಹಾಗೆ ಕೊಟ್ಟಿಗೆಯಲ್ಲಿ ಕೂಡ ಹುಡುಕಿದ್ವಿ, ಆದ್ರೆ ಆ ತಟ್ಟೆ ಎಲ್ಲೂ ಸಿಗ್ಲಿಲ್ಲ. ತಟ್ಟೆನ ಯಾರಾದ್ರೂ ನುಂಗ್ಬಿಟ್ರಾ? ಯಾರಾದ್ರೂ ಹೂತ್ ಬಿಟ್ರಾ? ಅಥವಾ ತಟ್ಟೆ ಹಾರ್ ಹೋಯ್ತಾ? ಅಮ್ಮೋರೆ, ನಾವು ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದೀವಿ, ಯಾರು ಆ ತಟ್ಟೆನ ಮುಟ್ಟೋದಿಲ್ಲ. ಗೊತ್ತಿದೆ ನೀವು ಆ ತಟ್ಟೆಯಲ್ಲಿ ಪೂಜೆ ಅಂತ. ನೀವು ಕೈ ಆದ್ರೆ ಆ ಬಾಳು ಮುಟ್ಟಿರ್ಬಹುದು ಅಲ್ವಾ? ಅಮ್ಮ, ಆ ಬಾಳು ಆ ತಟ್ಟೆ ಕೂಡ ಮುಟ್ಟಲ್ಲ. ಅವನು ವಾಡೆ ಒಳಗಡೆ ಕೂಡ ಬಂದಿಲ್ಲ. ನೀನು ಆ ಕಡೆ ಈ ಕಡೆ ಹೋದಾಗ ಅವನ್ ತಗೊಂಡಿರ್ಬೋದಲ್ವಾ? ಅವನಿಗೆ ಊಟ ಮಾಡಕ್ಕೆ ತಟ್ಟೆ ಬೇಕಾಗಿತ್ತು ಅಲ್ವಾ? ಅಮ್ಮ, ಅವನು ಒಳಗಡೆ ಮತ್ತೊಂದು ಸರಿ ಬಂದ್ಮೇಲೆ ಅವನ್ಗೆ ಆ ತಟ್ಟೆ ಬಗ್ಗೆನೇ ಗೊತ್ತಿಲ್ಲ. ಹಾಗಾಗಿ ಅವನ ಆ ತಟ್ಟೆ ಹೇಗ್ ತಗೋಗುತ್ತೆ? ನನಗೆ ಅದೆಲ್ಲ ಗೊತ್ತಿಲ್ಲ.